ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ. ಕೇವಲ 30 ನಿಮಿಷದೊಳಗೆ ಒಂದೇ ಸಲಕ್ಕೆ ತುಂಬಾ ರುಚಿಕರವಾದಂಥ ಖಾರ ಪೊಂಗಲ್ ಸ್ವೀಟ್ ಪೊಂಗಲನ್ನು ಮಾಡ್ಬೋದು. ಹೌದು ಫ್ರೆಂಡ್ಸ್, ನಾನಿವತ್ತು ನಿಮಗೆ ಅಯ್ಯಂಗಾರಿ ಸ್ಟೈಲಲ್ಲಿ ಹೇಗೆ ಫಾಸ್ಟಾಗಿ ನಾವು ಪೊಂಗಲನ್ನು ರುಚಿಕರವಾಗಿ ತುಂಬಾ ಬಾಯಲ್ಲಿಟ್ಟರೆ ಕರಗ್ತಾ ಇರುತ್ತೆ ಆ ಸ್ಟೈಲಲ್ಲಿ ನಿಮಗೆ ಬರಬೇಕು, ಆ ರೀತಿ ಮಾಡುವಂಥ ವಿಧಾನವನ್ನು ಹೇಳ್ತೀನಿ. ಈ ರೀತಿ ಪೊಂಗಲನ್ನು ನೀವು ಹಬ್ಬಕ್ಕೆ ಮಾಡ್ಕೋಬೇಕು ಅಂತ ಏನಿಲ್ಲ, ಡೈಲಿ ನೀವು ಟಿಫನ್ನಲ್ಲೂ ಸಹಿತ ಇದನ್ನು ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿರುತ್ತೆ, ಅಷ್ಟೇ ಬಾಯಿಗೆ ತುಂಬ ರುಚಿಯನ್ನು ಕೊಡುತ್ತೆ. ಇಲ್ಲಿ ನಾನು 4 ಜನ ತಿನ್ನುವಷ್ಟು ಪೊಂಗಲನ್ನು ಮಾಡ್ತಾ ಇದ್ದೀನಿ ನೋಡಿ. ಅರ್ಧ ಕಪ್ಪು ತೊಗೊಂಡಿದ್ದೀನಿ. ಇಲ್ಲಿ ಅರ್ಧ ಕಪ್ ಅಕ್ಕಿನ ತೊಗೊಂಡಿದ್ದೀನಿ, ಅಂದರೆ ರಾ ರೈಸ್ ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ಪು ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ನೋಡಿ. ಎರಡು ಅರ್ಧ ಕಪ್. ನೆಕ್ಸ್ಟ್ ನಿಮಗೆ ಅಂದಾಜಿಗೆ ನಿಮ್ಗೆ ಗೊತ್ತಾಗಲಿ ಅಂತ ಹೇಳಿ ಅರ್ಧ ಕಪ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ಇಲ್ಲಿ ಸ್ವೀಟ್ ಪೊಂಗಲಿಗೆ ಮಾತ್ರ ಅರ್ಧ ಕಪ್ ಬೆಲ್ಲ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಅರ್ಧ ಕಪ್ಪು ಅಕ್ಕಿ, ಅರ್ಧ ಕಪ್ ಹೆಸರುಬೇಳೆ, ಅರ್ಧ ಕಪ್ ಬೆಲ್ಲ. ಬೆಲ್ಲವನ್ನು ಈಗಲೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ಇವಾಗ ನಾವು ಅಕ್ಕಿ ಮತ್ತು ಹೆಸರುಬೇಳೆನ ನೀಟಾಗಿ ತೊಳ್ಕೊಳ್ಳೋಣ. 1-2-3 ಸಲ ಚೆನ್ನಾಗಿ ತೊಳ್ಕೊಳ್ಳಿ. ಇವತ್ತು ಹೇಳಿದಂಥ ಪೊಂಗಲ್ ನೀವು ಒಂದ್ಸಲ ನೋಡಿಕೊಂಡ್ರೆ ಸಾಕು, ಇನ್ಮೇಲಿಂದ ಡೈಲಿ ಪೊಂಗಲ್ ಮಾಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ತುಂಬಾ ಈಸಿ ಮೆಥಡಲ್ಲಿ ನಿಮಗೆ ನಾನು ಹೇಳ್ತೀನಿ, ಯಾವುದೇ ತಲೆನೋವಿಲ್ಲ, ತುಂಬ ಕರೆಕ್ಟ್ ಮೆಥಡಲ್ಲಿ ನಿಮಗೆ ಪೊಂಗಲ್ ಸಿಗುತ್ತೆ ನೋಡಿ. ಇವಾಗ ನಾನು ಅಕ್ಕಿ ತೊಳ್ಕೊಂಡಿದ್ದೀನಿ. ಇದಕ್ಕೆ ಕುಕ್ಕರಲ್ಲಿ ಇದನ್ನು ಇವಾಗ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಸೇಮ್ ರೈಸ್ ಹೇಗೆ ಮಾಡ್ತೀವೋ ನಾವು ಅನ್ನ ಡೈಲಿ ಮಾಡ್ತೀವಲ್ಲ, ಅದೇ ಮೆಥಡಲ್ಲೇ ನಾವು ಇದನ್ನು ಬೇಯಿಸ್ಕೋಬೇಕು. ಇಲ್ಲಿ ನಾವು ಹೆಸರು ಬೇಳೆ ಅರ್ಧ ಕಪ್ ತೊಗೊಂಡಿದ್ದೀವಿ ಮತ್ತು ಅಕ್ಕಿ ಅರ್ಧ ಕಪ್ ತೊಗೊಂಡಿದ್ದೀವಿ. ಎರಡೂ ಸೇರಿ 1 ಕಪ್ ಆಗುತ್ತೆ. ನಾವು ಅನ್ನ ಮಾಡ್ತೀವಲ್ಲ ಕುಕ್ಕರಲ್ಲಿ, ಅದೇ ವಿಧಾನದಲ್ಲಿ 1 ಕಪ್ಪಿಗೆ 2 ಕಪ್ ನೀರನ್ನು ಹಾಕಿಬಿಟ್ಟು ನಾವು ಇವಾಗ ಇದನ್ನು ಕುಕ್ಕರಲ್ಲಿ ನಾವು ಬರ್ಸ್ಕೋಬೇಕು. ರೈಸ್ ಥರನೇ ನಾವು ಮಾಡ್ಕೋಬೇಕು, ಡೈಲಿ ಹೇಗೆ ಊಟ ಮಾಡ್ತೀವೋ ಆ ರೀತಿ. ತುಂಬ ಜಾಸ್ತಿ ನೀರು ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಬಿಟ್ರೆ ಪೊಂಗಲ್ ರುಚಿನೇ ಇರೋದಿಲ್ಲ, ಒಂಥರ ಪಾಯಸ ಥರ ಆಗಿಬಿಡುತ್ತೆ. ಆ ಟೇಸ್ಟ್ ಆದರೆ ಪೊಂಗಲ್ ಅಲ್ಲ, ಪಾಯಸ ಆಗುತ್ತೆ. ಅದಕ್ಕೋಸ್ಕರ ಫಸ್ಟ್ ನಾವು ಈ ರೀತಿ ಚೆನ್ನಾಗಿ ಒಂದು ಹದದಲ್ಲಿ ರೈಸನ್ನು ಮಾಡ್ಕೋಬೇಕು. ಇವಾಗ ನಮ್ಮ ಕುಕ್ಕರು 3-4 ವಿಷಲ್ ಹಾಕಿದರೆ ಚೆನ್ನಾಗಿ ರೈಸ್ ಆಗುತ್ತೆ. ನಿಮ್ಮ ಕುಕ್ಕರ್ ಯಾವ ರೀತಿ ಅಂತ ಹೇಳಿ ನಿಮಗೊಂದು ಅಂದಾಜಿರುತ್ತೆ. ಇವಾಗ ನಾನು ಒಗ್ಗರಣೆಗೆ ಅಂತ ಹೇಳಿ ಜೀರಿಗೆ, ಗೋಡಂಬಿ, ಸ್ವಲ್ಪ ಕರಿಬೇವು, ಹಸಿಮೆಣಸು ಮತ್ತು ಮೆಣಸಿನಕಾಳು ತೊಗೊಂಡಿದ್ದೀನಿ. ಇದೊಂದಿಷ್ಟು ಸ್ವಲ್ಪ ನೀವು ಸೇರಿಸಿ ಇಟ್ಕೊಂಬಿಡಿ. ಒಂದೇ ಸಲಕ್ಕೆ ಕುಕ್ಕರ್ ಹಾಕ್ತಾ ಇರುತ್ತಲ್ಲ, ಆ ಟೈಮಲ್ಲಿ ಇದನ್ನೆಲ್ಲ ಸೇರಿಸಿ ಇಟ್ಕೊಳ್ಳಿ. ಮತ್ತು ಸಾಸಿವೆ ಬೇಕಾಗತ್ತೆ, ಸ್ವಲ್ಪ ಇಂಗು ಬೇಕಾಗತ್ತೆ, ಮತ್ತು ಕಾಯಿನೂ ತುರ್ಕೋಬೇಕಾಗತ್ತೆ. ಕುಕ್ಕರ್ ಆಗೋ ಟೈಮಿಗೆ ಇದನ್ನೆಲ್ಲ ನೀವು ಜೋಡಿಸಿಟ್ಕೋಬೇಕು. ನಾನು ನೆಕ್ಸ್ಟ್ ನಿಮ್ಗೆ ಏನೇನು ಪದಾರ್ಥ ಹಾಕ್ತೀನಿ ಅಂತ ನಿಮ್ಗೆ ಗೊತ್ತಾಗತ್ತೆ, ನೋಡ್ತಾ ಹೋಗಿ. ಇವಾಗ ನನ್ನ ಕುಕ್ಕರ್ ತಣ್ಣಗಾಗಿದೆ ನೋಡಿ. ಈ ಹದಕ್ಕೆ ಅನ್ನ ಬೆಂದಿದೆ, ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಹದ ಅಂಥೇಳಿ. ನೋಡಿ ಈ ಥರ ರೈಸ್ ಆಗಬೇಕು ನಮಗೆ. ಹೆಸರು ಬೇಳೆನೂ ತುಂಬ ಕರಗಿರಬಾರ್ದು, ರೈಸು ಕರಗಿರಬಾರ್ದು. ಈ ಹದಕ್ಕಾದರೆ ಪೊಂಗಲ್ ತುಂಬ ಚೆನ್ನಾಗಾಗತ್ತೆ. ಇವಾಗ ನಾನು ಈ ರೈಸನ್ನು ಬೆಂದಿರುವಂಥ ಹೆಸರುಬೇಳೆ ಮತ್ತು ಅನ್ನವನ್ನು 2 ಭಾಗ ಮಾಡ್ಕೊಳ್ತಿದ್ದೀನಿ ನೋಡಿ. ಈ ಥರ ಒಂದು ಭಾಗ ಸ್ವೀಟ್ ಮಾಡಲಿಕ್ಕೆ, ಸ್ವೀಟ್ ಪೊಂಗಲ್ ಮಾಡಲಿಕ್ಕೆ, ಇನ್ನೊಂದು ಭಾಗ ಖಾರ ಪೊಂಗಲ್. ಕೆಲವ್ರ ಮನೆಯಲ್ಲಿ ಸ್ವೀಟ್ ತುಂಬ ಕಡಿಮೆ ತಿಂತಾರೆ, ಅಂಥವ್ರು 1/4 ಭಾಗ ಸ್ವೀಟ್ ಪೊಂಗಲ್ ಮಾಡ್ಕೊಳ್ಳಿ, 3/4 ಭಾಗ ಖಾರ ಪೊಂಗಲ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಖಾರ ಪೊಂಗಲಿಗೋಸ್ಕರ ನಾನು ಒಂದು ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಇಲ್ಲಿ 2 ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೀನಿ ನೋಡಿ. ತುಪ್ಪ ಹಾಕಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಪೊಂಗಲ್, ಅದಕ್ಕೋಸ್ಕರ. ಇವಾಗ ಇದಕ್ಕೆ ಒಂದು ಒಗ್ಗರಣೆ ಹಾಕೊಳ್ಳೋಣ. ಕರಿಬೇವು ಒಂದು 10-15, ಕರಿಮೆಣಸಿನಕಾಳು 1 ಸ್ಪೂನ್ ಮತ್ತು ಜೀರಿಗೆ ಅರ್ಧ ಸ್ಪೂನ್ ತೊಗೊಂಡಿದ್ವಿ. ಇದನ್ನು ಇವಾಗ ಒಗ್ಗರಣೆಗೆ ಹಾಕೊಳ್ಳೋಣ. ಹಸಿಮೆಣಸಿನ್ಕಾಯಿ ನಾನಿಲ್ಲಿ 1 ಹಾಕ್ತಾ ಇದ್ದೀನಿ. ಖಾರ ನಾವು ಸ್ವಲ್ಪ ಕಡಿಮೆ ತಿನ್ನೋದು, ನೀವು ಬೇಕಾದರೆ 2-3 ಮೆಣಸಿನ್ಕಾಯಿ ಬೇಕಾದರೆ ಹಾಕೋಬೋದು. ನೆಕ್ಸ್ಟ್ ಇಲ್ಲಿ ಮೆಣಸಿನಕಾಳನ್ನು ನಾವು ಉಪಯೋಗಿಸಿದ್ದೀವಲ್ಲ, ಮೆಣಸಿನಕಾಳನ್ನು ಕೆಲವರು ಇಡೀದೇ ಹಾಕ್ತಾರೆ, ಹಾಗೆ ಮೆಣಸಿನಕಾಳು ಹಾಕ್ತಾರೆ. ಅದು ನನಗೆ ಇಷ್ಟ ಆಗೋದಿಲ್ಲ, ಬಾಯಲ್ಲಿ ಸಿಗ್ತಾ ಇರುತ್ತೆ. ಕೆಲವರಿಗೆ ಅದು ತುಂಬ ಇಷ್ಟ ಆಗುತ್ತೆ, ಅಂಥವರು ಇಡೀ ಮೆಣಸಿನಕಾಳನ್ನು ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಅದನ್ನು ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಇವಾಗ ಒಳ್ಳೆ ಅರೋಮ ಬರ್ತಾ ಇರುತ್ತೆ ನಿಮಗೆ, ಆಗಲೇ ಪೊಂಗಲ್ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ನಾವು ಅರ್ಧ ಭಾಗ ಮಾಡ್ಕೊಂಡಿದ್ದೀವಲ್ಲ, ಆ ರೈಸನ್ನು ಇದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋಣ. ಫ್ರೆಂಡ್ಸ್, ಈ ರೀತಿ ನೀವು ಪೊಂಗಲ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಂಥ ಸೂಪರ್ ಟೇಸ್ಟ್ ಅಂತೇಳಿ. ಅಷ್ಟು ರುಚಿಯಾಗಿರುತ್ತೆ. ನಿಮ್ಮ ಮನೇಲಿ ಎಲ್ಲರೂ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತಾರೆ. ಇವಾಗ ನಾನಿಲ್ಲಿ ಹಸಿ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ನೋಡಿ. 1 ಹೊಳಕೆ ಕಾಯಿನ ನಾನಿಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ಇದರಲ್ಲೂ ನಾನು ಮತ್ತೆ ಅರ್ಧ ಭಾಗ ಮಾಡ್ತಾ ಇದ್ದೀನಿ. ಕಾಯಿ ಬೇಕಾದರೆ ನೀವು ಜಾಸ್ತಿ ಹಾಕ್ಬೋದು. ಇಲ್ಲಿ ಮಿನಿಮಮ್ ಒಂದು 3 ಸ್ಪೂನ್ ಆಗುತ್ತೆ ಅಂತ ತಿಳ್ಕೊಳ್ಳಿ. 3 ಸ್ಪೂನಷ್ಟು ಕಾಯಿನ ನಾನಿಲ್ಲಿ ಈಗ ಖಾರ ಪೊಂಗಲಿಗೆ ರೆಡಿ ಮಾಡ್ತಾ ಇದ್ದೀವಲ್ಲ, ಅದಕ್ಕೆ ಹಾಕ್ಕೋಬೇಕು. ನೆಕ್ಸ್ಟು ನಾವು ಯಾವ ಅಳತೆ ಕಪ್ಪನ್ನು ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ನಾನು 2 ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ. ಇವಾಗ ಯಾಕೆ ನೀರು ಹಾಕ್ತಾ ಇದ್ದೀವಿ ಅಂತ ಅಂದರೆ, ಇವಾಗ
ರೈಸ್ ಆಗಿರುತ್ತಲ್ಲ ಹೆಸರುಬೇಳೆ ಅದೆಲ್ಲ ಚೆನ್ನಾಗಿ ಕುದಿಬೇಕು, ಸ್ವಲ್ಪ ಅದರದ್ದು ಅಂಶ ಬಿಡಬೇಕು. ಅದಕ್ಕೋಸ್ಕರ ಇಲ್ಲಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹಿತ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಕುದಿಸ್ಬೇಕು. ಈ ಟೈಮಲ್ಲಿ ನಾವು ಸ್ವಲ್ಪ ನೀರು ಹಾಕಿ ಕುದಿಸೋದ್ರಿಂದ ನಾವು ಒಗ್ಗರಣೆಯಲ್ಲಿ ಹಾಕಿದಂಥ ಪದಾರ್ಥಗಳ ಟೇಸ್ಟು ಇದರಲ್ಲಿ ಬಿಟ್ಕೊಳುತ್ತೆ, ಪೊಂಗಲ್ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ನಾವು ಆಮೇಲೆ ನೀರು ಹಾಕಿ ಕುದಿಸೋದು. ಈ ಕಡೆ ನಾವು ಅದು ಕುದೀತಾ ಇರಲಿ ಖಾರ ಪೊಂಗಲ್, ಈ ಕಡೆ ಸ್ವೀಟ್ ಪೊಂಗಲಿಗೆ ತಯಾರಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಮತ್ತೆ 2 ಸ್ಪೂನ್ ತುಪ್ಪವನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ, ಆದಷ್ಟು ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಫಸ್ಟ್ ಟೈಮ್ ಮಾಡೋರಿಗೆ ಅಷ್ಟು ಅಂದಾಜು ಇರೋದಿಲ್ಲ, ಅದಕ್ಕೆ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ತೊಗೊಳ್ಳಿ. ನಮ್ಗೆ ಸ್ವಲ್ಪ ರೂಢಿ ಇರುತ್ತೆ, ಪರವಾಗಿಲ್ಲ. ನೆಕ್ಸ್ಟು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ನಾನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೀನಿ. ಇವಾಗ ನಿಮಗೆ ಮನಸ್ಸಲ್ಲಿ ಕೆಲವ್ರಿಗೆ ಡೌಟ್ ಬಂದಿರುತ್ತೆ, ಯಾಕೋ ತುಪ್ಪ ಕ್ಲಿಯರ್ ಇಲ್ಲಲ್ಲ, ಏನೋ ಮಿಕ್ಸ್ಡ್ ಇದ್ದಂಗಿದೆಯಲ್ಲ ಅಂತ ಹೇಳಿ. ಹೌದು ಫ್ರೆಂಡ್ಸ್, ನಾನು ಮನೆಯಲ್ಲೇ ತುಪ್ಪವನ್ನು ಕಾಯಿಸ್ತೀನಿ. ತುಪ್ಪ ಕಾಸುವಾಗ ಸ್ವಲ್ಪ ಶುಂಠಿ, ವೀಳ್ಯದೆಲೆ ಮತ್ತು ಅರಿಶಿಣದ ಎಲೆಯನ್ನು ಹಾಕ್ತೀನಿ, ಮತ್ತು ತುಳಸಿ ಎಲೆಯನ್ನು ಸಹಿತ ಹಾಕಿರ್ತೀನಿ. ಈ ಎಲ್ಲ ಪದಾರ್ಥಗಳನ್ನು ಹಾಕಿರೋದ್ರಿಂದ ನಾನು ಹೆಚ್ಚಿಗೆ ಸೋಸೋಕೆ ಹೋಗೋದಿಲ್ಲ. ಅಂದರೆ ಸ್ವಲ್ಪ ತಿಳಿಯಾಗೋವರೆಗೂ ಬಿಟ್ಟು ಡೈರೆಕ್ಟಾಗಿ ಅದನ್ನು ಫಿಲ್ಟ್ರ್ ಮಾಡಿದೆ ಹಾಗೆ ಇಟ್ಕೊಂಡ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಮಿಕ್ಸ್ಡ್ ಇರುತ್ತೆ, ಓಕೆನಾ. ಅದು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ಇವಾಗ ನಾವು ಉಳಿದಂಥ ರೈಸನ್ನು ಹಾಕ್ಕೊಂಡ್ಬಿಡೋಣ. ಆಮೇಲೆ ಕಾಯಿ ತುರಿ ಇರುತ್ತಲ್ಲ ಉಳಿದಿದ್ದು, ಅದನ್ನು ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಮ್ಮ ಖಾರ ಪೊಂಗಲ್ ಕುದೀತಾ ಇದೆ. ಇವಾಗ ನಾವು ಸ್ವೀಟ್ ಪೊಂಗಲಿಗೆ ಸಹಿತ 1 ಕಪ್ ನೀರನ್ನು ಹಾಕ್ಕೊಳ್ಳೋಣ. ಸೇಮ್ ಅಳತೆ ಕಪ್ಪಲ್ಲಿ 1 ಕಪ್ ನೀರನ್ನು ಸ್ವೀಟ್ ಪೊಂಗಲಿಗೆ, 1 ಕಪ್ಪು ಖಾರ ಪೊಂಗಲಿಗೆ 2 ಕಪ್ಪನ್ನು ಹಾಕಿದ್ದೀವಲ್ವ. ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೊಳ್ಳಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ ನಾವು. ಇವಾಗ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ 1 ರಿಂದ 2 ನಿಮಿಷದವರೆಗೂ ಕುದೀತಾ ಇರಲಿ. ಈ ಕಡೆ ಖಾರ ಪೊಂಗಲಿಗೆ ಇನ್ನೂ ಒಳ್ಳೆ ಟೇಸ್ಟ್ ಬರಲಿಕ್ಕೆ ಒಂದು ಒಗ್ಗರಣೆ ಹಾಕೋಣ. 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಇದಕ್ಕೆ ನೋಡಿ ಗೋಡಂಬಿ, ಜೀರಿಗೆ, ಕರಿಬೇವು ಮತ್ತು ಇಂಗನ್ನು ಹಾಕಬೇಕು. ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಗೋಡಂಬಿಯನ್ನು ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಚೆನ್ನಾಗಿ ಫ್ರೈ ಆಗಲಿ. ಸ್ಟವ್ ಆರಿಸ್ಕೊಂಡ್ಬಿಡಿ. ಒಂದು ವೇಳೆ ನಿಮಗೆ ಜಾಸ್ತಿ ಹೀಟ್ ಆಗಿಬಿಟ್ರೆ ಎಣ್ಣೆ ಗೋಡಂಬಿ ಹೊತ್ತುವಂಥ ಚಾನ್ಸ್ ಇರುತ್ತೆ. ಕರಿಬೇವು ಮತ್ತು ಚಿಟಿಕೆ ಇಂಗನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಈ ಒಗ್ಗರಣೆ ನೋಡಿದರೆ ಗೊತ್ತಾಗ್ತಾಯಿದೆ ಎಂಥ ಟೇಸ್ಟ್ ಆಗುತ್ತೆ ಅಂತ ಹೇಳಿ ಅಲ್ವಾ. ಪೊಂಗಲ್ ತುಂಬಾ ಸೂಪರ್ ಆಗುತ್ತೆ ಫ್ರೆಂಡ್ಸ್, ನೀವು ಮಾಡ್ಕೊಳ್ಳಿ ಒಂದ್ಸಲ ಗೊತ್ತಾಗುತ್ತೆ. ಇವಾಗ ನೋಡಿ, ಇದು ಕುದಿ ಸಾಕು. ಇವಾಗ 1-2 ನಿಮಿಷ ಕುದ್ದಿದೆ. ಇವಾಗ ಒಗ್ಗರಣೆ ಇದ್ರ ಮೇಲೆ ಹಾಕ್ಬಿಡೋಣ. ಇವಾಗ ನಮ್ಮ ಖಾರ ಪೊಂಗಲ್, ರುಚಿಯಾದಂಥ ಖಾರ ಪೊಂಗಲ್ ತಯಾರಾಯಿತು ನೋಡಿ. ಈ ಕಡೆ ನಮ್ಮ ಸ್ವೀಟ್ ಪೊಂಗಲ್ ತಯಾರಿ ಮಾಡೋಣ. ನಾನಿಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ. ನಮ್ಮ ಸೈಡ್ ಈ ಥರ ಬೆಲ್ಲ ಸಿಗುತ್ತೆ, ಅಂದರೆ ಪೌಡ್ರ್ ಬೆಲ್ಲ ಇದು. ಇದು ಡೈರೆಕ್ಟಾಗಿ ನಾವು ಯೂಸ್ ಮಾಡ್ಬೋದು. ಒಂದು ವೇಳೆ ನಿಮ್ಮೂರ ಕಡೆ ಬೆಲ್ಲ ಸರಿಯಾಗಿ ಸಿಕ್ಕಿಲ್ಲ ಅಂದರೆ ನೀವು ಬೆಲ್ಲವನ್ನು ಕುದಿಸಿ ಸೋಸಿ ಅದರ ನೀರನ್ನು ಹಾಕಬೇಕಾಗತ್ತೆ. ಆ ಟೈಮಲ್ಲಿ ನೀವು, ನಾನಿಲ್ಲಿ ಎಕ್ಸ್ಟ್ರಾ 1 ಗ್ಲಾಸ್ ನೀರು ಆ್ಯಡ್ ಮಾಡಿದ್ದೀನಲ್ಲ, ಅದನ್ನು ನೀವು ಹಾಕೋದು ಬೇಡ, ಬೆಲ್ಲದ ನೀರನ್ನು ಹಾಕಿದರೆ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಗಮನದಲ್ಲಿರಲಿ. ನೆಕ್ಸ್ಟ್ ಇದಕ್ಕೆ ನಾನು 2 ಏಲಕ್ಕಿನ ಚೆನ್ನಾಗಿ ಪೌಡ್ರ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ನೀವು ಕೈ ಆಡಿಸ್ತಾನೆ ಇರಬೇಕು ಈ ರೀತಿ. 1 ನಿಮಿಷ ನೀವು ಸ್ಟವನ್ನು ಸಿಮ್ಮಲ್ಲಿಟ್ಟು ಈ ಥರ ಮಗ್ಸ್ತಾ ಬಂದರೆ ಬೆಲ್ಲ, ಏಲಕ್ಕಿ ಮತ್ತು ಹೆಸರುಬೇಳೆ ರೈಸ್ ಎಲ್ಲ ಬ್ಲೆಂಡ್ ಆಗಿ ಅದರದೇ ಆದಂಥ ಒಂದು ಘಮ ಬರುತ್ತೆ. ಅಂದರೆ ಬೆಲ್ಲದ ಒಂಥರ ಹಸಿ ವಾಸನೆ ಹೋಗ್ಬಿಟ್ಟು ಒಳ್ಳೆ ಪಾಕದ ಸ್ಮೆಲ್ ಬರುತ್ತೆ. ಆ ಟೈಮಲ್ಲಿ ನೀವು ಸ್ಟವನ್ನು ಆರಿಸ್ಬಿಡಿ. ಇವಾಗ ತಯಾರಾಯಿತು ನೋಡಿ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ನಾನು ನಿಮಗೋಸ್ಕರ ಹಬ್ಬಕ್ಕಂತ ಸ್ಪೆಷಲ್ಲಾಗಿ ಈ ಥರ ಪಿಂಗಾಣಿ ಪಾತ್ರೆಯಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್. ಸ್ವೀಟ್ ಪೊಂಗಲ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಈ ರೀತಿ ಪೊಂಗಲನ್ನು ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಈ ರೀತಿ ಮಾಡಿದ್ರೇ ಪೊಂಗಲ್ ತುಂಬಾ ಟೇಸ್ಟಿಯಾಗಿ ಬರೋದು ನೋಡಿ. ಇವಾಗ ಒಗ್ಗರಣೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಖಾರ ಪೊಂಗಲಿಗೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ರುಚಿಯಾಗಿದೆ. ಇವಾಗ ಖಾರ ಪೊಂಗಲ್ ಸಹಿತ ಈ ಪಿಂಗಾಣಿ ಪಾತ್ರೆಗೆ ನಾನು ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆಯಲ್ಲ. ಇದಕ್ಕೆ ತುಂಬಾ ಪದಾರ್ಥ ಬೇಕು ಅಂತೆಲ್ಲ, ತುಂಬಾ ಸಿಂಪಲ್ಲಾಗಿ ನಾವು 30 ನಿಮಿಷದೊಳಗೆ ಈಸಿಯಾಗಿ ಮಾಡ್ಕೋಬೋದು ನೋಡಿ. ನಿಮ್ಮನೇಲಿ ಏನು ತರಕಾರಿ ಇಲ್ಲ ಅಂತ ಅಂದರೆ ಈ ರೀತಿ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ ಮಾಡ್ಕೋಬೋದು. ರಾತ್ರಿ ಡಿನ್ನರಿಗೆ ಬಿಸಿ ಬಿಸಿಯಾದಂಥ, ಈ ಚಳಿಗಾಲದಲ್ಲಿ ಬಿಸಿ ಬಿಸಿಯಾದಂಥ ಖಾರ ಪೊಂಗಲ್, ಸ್ವೀಟ್ ಪೊಂಗಲ್ ಮಾಡ್ಕೋಬೋದು. ಸಂಕ್ರಾಂತಿ ಹಬ್ಬಕ್ಕಂತೂ ಮಾಡೇ ಮಾಡ್ತೀವಲ್ವಾ. ನೋಡಿ, ಈ ರೀತಿ ಪೊಂಗಲ್ ಮಾಡಿಕೊಂಡ್ರೆ ಆರೋಗ್ಯನೂ ತುಂಬಾ ಸುಧಾರಿಸುತ್ತೆ, ತುಂಬ ಚೆನ್ನಾಗಿ ಜೀರ್ಣ ಆಗುತ್ತೆ, ಒಳ್ಳೆ ಎನರ್ಜಿ ಸಿಗುತ್ತೆ ಫ್ರೆಂಡ್ಸ್. ನೀವು ಮೆಣಸಿನಕಾಳನ್ನು ಇನ್ನೂ ಜಾಸ್ತಿ ಹಾಕಿ ಮಾಡಿದರೆ ಚಳಿಗಾಲದಲ್ಲಿ ನಿಮಗೆ ಥಂಡಿ, ಶೀತ ಆಗೋದಾಗಲಿ ಇಲ್ಲ ಡೈಜೆಷನ್ ಪ್ರಾಬ್ಲಮ್ ಆಗೋದಾಗಲಿ ಆಗೋದಿಲ್ಲ. ಆದಷ್ಟು ಚಳಿಗಾಲದಲ್ಲಿ ವಾರದಲ್ಲಿ 2 ಸಲ 3 ಸಲ ರೀತಿಯಾದಂಥ ರುಚಿಯಾದಂಥ ಪೊಂಗಲನ್ನು ಮಾಡ್ಕೊತೀನಿ ಫ್ರೆಂಡ್ಸ್. ಇದಕ್ಕೆ ಮೇಲಿಂದ ನೀವೇನು ಎಕ್ಸ್ಟ್ರಾ ತುಪ್ಪ ಹಾಕೋದು ಬೇಡ, ಯಾಕಂದರೆ ಫುಲ್ ತುಪ್ಪದಲ್ಲೇ ಮಾಡಿರ್ತೀವಲ್ಲ. ಬೇಕಂದರೆ 1 ಸ್ಪೂನ್ ಬೇಕಾದರೆ ಹಾಕೋಬೋದು.
ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿಯ ಹೆಲ್ತ್ ಟಿಪ್ಸ್, ಬ್ಯೂಟಿ ಟಿಪ್ಸ್, ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆಯನ್ನು, ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಮತ್ತು ಒಂದು ಲೈಕ್ ಕೊಡೋದಂತೂ ಮರೀಲೇಬೇಡಿ ಫ್ರೆಂಡ್ಸ್. ಮತ್ತೆ ಭೇಟಿ ಆಗೋಣ ಹೊಸದೊಂದು ವಿಡಿಯೋದೊಂದಿಗೆ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.